ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ. ಶಿಕ್ಷಕ ಹುದ್ದೆಗಳ ಭರ್ಜರಿ ಅವಕಾಶ, PU ಲೆಕ್ಚರರ್ ನೇಮಕಾತಿ ಕುರಿತು ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಸಚಿವರಿಂದ. ಬನ್ನಿ ವೀಕ್ಷಕರೇ, ಹಾಗಿದ್ದಲ್ಲಿ ಶಿಕ್ಷಕ ನೇಮಕಾತಿಯ ಕುರಿತು PST, GPSTR ಮತ್ತು HSTR ಒಂದು ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ಕ್ರೀನ್ ಮೇಲೆ ಗಮನಿಸ್ತಿರಬಹುದು, ಕಾರ್ಯಭಾರ ಆಧರಿಸಿ ಶಿಕ್ಷಕರ ನೇಮಕಾತಿ ಸಚಿವ ಮಧು ಬಂಗಾರಪ್ಪ. ಪದವಿ ಕಾಲೇಜುಗಳಿಂದ ಅದರ ಜೊತೆಗೆ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕೂಡ ಪರಿಶೀಲನೆ. 15,000 ಶಿಕ್ಷಕರ ನೇಮಕಾತಿ ವೇಳೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಕ್ಕೆ ಆದ್ಯತೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ. ವೀಕ್ಷಕರೇ, ದಿನಾಲೂ ಕೂಡ ನೀವು ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಗಮನಿಸ್ತಿರ್ಬೋದು ಶಿಕ್ಷಕರ ನೇಮಕಾತಿಗಳ ಕುರಿತು. ಆದರೆ ಇನ್ನೂ ಕೂಡ ಅಧಿಸೂಚನೆ ಕುರಿತು ಯಾವುದೇ ಮಾಹಿತಿ ಇಲ್ಲ. ಬಟ್ ಶಿಕ್ಷಣ ಇಲಾಖೆ 10,000 ನಿಯರ್ಲಿ ಪೋಸ್ಟ್ಗಳ ಸಿದ್ಧತೆಯನ್ನು ಶಿಕ್ಷಣ ಇಲಾಖೆ ಮಾಡಿಕೊಂಡಿದೆ ಅನ್ನೋದರ ಬಗ್ಗೆ ಚರ್ಚೆಗಳು ಕೂಡ ಬಹಳಷ್ಟು ಕೇಳಿ ಬರ್ತಾ ಇವೆ. ಇನ್ನೇನು ಇಂಟರ್ನಲ್ ರಿಸರ್ವೇಷನ್ ಏನಿದೆ, ಈ ಕುರಿತು ಮಾರ್ಚ್ 27 ನಂತರ ಅಧಿಸೂಚನೆಗಳು ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದು ಹೋಪ್ ಇದೆ. ಶಿಕ್ಷಕರ ನೇಮಕಾತಿ ಆಗಲಿ, ಪೊಲೀಸ್ ನೇಮಕಾತಿ ಆಗಲಿ, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲ ನೇಮಕಾತಿಗಳ ಅಧಿಸೂಚನೆ ಮಾರ್ಚ್ 27 ನಂತರ ಆಗಬಹುದು ಅನ್ನೋದರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದ ಆಕಾಂಕ್ಷಿಗಳಿಗೆ ಅಧಿಸೂಚನೆ ಬರುವುದು ಯಾವಾಗ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿರುತ್ತೆ. ಸೊ ಈಗ 15,000 ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬಟ್ ಇನ್ನು ಅದರ ಕುರಿತು ಯಾವುದೇ ಅಧಿಸೂಚನೆ ಪ್ರಕಟ ಆಗಿಲ್ಲ. ಶಿಕ್ಷಣ ಇಲಾಖೆಯಿಂದ ಅಧಿಸೂಚನೆಯ ದಿನಾಂಕ ಯಾವಾಗ ಬರಬಹುದು ನೇಮಕಾತಿಯ ಕುರಿತು ಅನ್ನೋದ್ರ ಬಗ್ಗೆ ಶಿಕ್ಷಕ ಆಕಾಂಕ್ಷಿಗಳು ವೇಟ್ ಮಾಡ್ತಾ ಇದ್ದಾರೆ. ಸೊ ಇದರ ನಡುವೆ ಮತ್ತೆ ನಿನ್ನೆಯಷ್ಟೇ ಒಂದು ದಿನಪತ್ರಿಕೆಯಲ್ಲಿ ಈ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿರುತ್ತೆ ವೀಕ್ಷಕರೇ. ಕನ್ನಡ ಪ್ರಭ ವಾರ್ತಾ ಪತ್ರಿಕೆಯಲ್ಲಿ ಆದಷ್ಟು ಬೇಗ ನೇಮಕಾತಿಯಾಗಲಿ, ಇದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೂ ಕೂಡ ಆದ್ಯತೆಯನ್ನು ನೀಡ್ತೀವಿ ಅನ್ನೋದ್ರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.